ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಬಿಳಿ ಜೋಳದ ರೊಟ್ಟಿ ಮಾಡ್ತಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಕುದಿ ಬರ್ಸೋದಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬಂದ ನಂತರ ನಾನಿಲ್ಲಿ 1.5 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀರು ಒಂದು ಕುದಿ ಬಂದ ನಂತರ ನಾವು ತೊಗೊಂಡಿರ್ತಕ್ಕಂಥ ಹಿಟ್ಟನ್ನು ನೀರಲ್ಲೇ ಹಾಕಿ ಕುದಿಸ್ಕೋಬೇಕು ಅಂದರೆ ಜಾಸ್ತಿ ಹೊತ್ತು ಏನು ಬಿಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅದು ನೀರಲ್ಲಿ ಇಟ್ಟು ಕಲಿತ ನಂತರ ಅದನ್ನು ನಾವು ಕೆಳಗಡೆ ಇರಿಸ್ಕೊಂಡು ನಾದ್ಕೋಬೇಕು. ನಾನು ಈ ಕಡೆ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಹಂಚು ಬಿಸಿ ಆಗ್ತಿರಬೇಕಾದ್ರೆ ನಾನು ಅದ್ರ ಪಕ್ಕದಲ್ಲಿ ನಾವು ಮೊದಲೇ ನೀರಲ್ಲಿ ಕಲಸಿಟ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಇವಾಗ ಬಂಡೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇವಾಗ ನಾವು ಯಾವ ಬಾಣಲೆಯಲ್ಲಿ ಹಿಟ್ಟು ಕಲಿಸ್ಕೊಂಡಿರ್ತೀವಿ ಅದೇ ಪಾತ್ರೆಯಲ್ಲಿ ನಾನು ಒಂದು ಚೊಂಬು ತಣ್ಣೀರನ್ನು ತಗೊಂಡಿದ್ದೀನಿ. ಹಿಟ್ಟು ಬಿಸಿ ಇರುತ್ತೆ ಅಲ್ವಾ, ಸ್ವಲ್ಪ ತಣ್ಣೀರನ್ನು ಕೈಯಿಂದ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು, ಅಂದರೆ ನಾದ್ಕೋಬೇಕು. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿಗಳು ಬರುತ್ತೆ. ಈ ಥರ ನಿಮಗೆ ಗಟ್ಟಿಯಾಗಬೇಕಂದ್ರೆ ಗಟ್ಟಿಯಾಗಿ, ಅಥವಾ ಸ್ವಲ್ಪ ಮೆತ್ತಗಿರಬೇಕಂದ್ರೆ ಮೆತ್ತಗಾಗೂ ಕಲಿಸ್ಕೋಬೋದು ಹಿಟ್ಟನ್ನು. ನಾನು ಇಲ್ಲೊಂದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋತಿದ್ದೀನಿ. ಈ ಥರ ನಾದ್ಕೊಂಡಿದ್ದಾದಮೇಲೆ ನಾನು ಈ ಥರ ಉದ್ದನಾಗಿ ಮಾಡಿಡ್ತಿದ್ದೀನಿ ಹಿಟ್ಟು. ಯಾಕಂದರೆ ನಮಗೆ ಒಂದು ರೊಟ್ಟಿ ಎಷ್ಟು ಬೇಕೋ ಅಷ್ಟು ಈಸಿಯಾಗಿ ಹಿಟ್ಟನ್ನು ತಗೊಳ್ಬೋದು. ಅದಾದ ನಂತರ ಮತ್ತೆ ಇವಾಗ ನಾನು ಒಂದು ರೊಟ್ಟಿ ಬೇಕಾಗಿರ್ತಕ್ಕಂಥ ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡು ಅದಾದ ನಂತರ ಈ ಥರ ಕೈಯಲ್ಲಿ ತಟ್ಟಿ ಇವಾಗ ಬಂಡೆ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಕೈಯಿಂದ ತಟ್ತಿದ್ದೀನಿ. ಇದೇ ಥರ ಸ್ವಲ್ಪ ಅಗಲ ಬರೋವರೆಗೂ ಒಂದು ಕೈಯಿಂದ ತಟ್ಟಿ, ಅದಾದಮೇಲೆ ಸ್ವಲ್ಪ ರೊಟ್ಟಿ ಅಗಲ ಆದ ನಂತರ ಈ ಥರ 2 ಕೈಯಿಂದ ರೊಟ್ಟಿ ತಟ್ಟಿ ಈ ಕಡೆ ಹಂಚು ಬಿಸಿ ಆದಮೇಲೆ ನಾನು ರೊಟ್ಟಿನ ಹಂಚಿನ ಮೇಲೆ ಹಾಕಿ ಬಿಸಿ ಮಾಡ್ತಿದ್ದೀನಿ. ಹಂಚಿನ ಮೇಲೆ ರೊಟ್ಟಿ ಹಾಕಿದ ನಂತರ ಒಂದು ಕಾಟನ್ದು ವೈಟ್ ಬಟ್ಟೆ ಇರುತ್ತಲ್ವ, ಅದರಿಂದ ತಣ್ಣೀರನ್ನು ಒಂದು ಸೈಡ್ ಹಚ್ಚಬೇಕು. ರೊಟ್ಟಿ ಪೂರ್ತಿಯಾಗಿ ನೀರಿಂದ ಅಪ್ಲೈ ಮಾಡಬೇಕು. ಒಂದು ಕಡೆ ರೊಟ್ಟಿ ಬೆಂದ ನಂತರ ಇವಾಗ ಇನ್ನೊಂದು ಕಡೆನೂ ಬೇಯಿಸ್ಕೋಬೇಕು ರೊಟ್ಟಿನ. ಇದೇ ಥರ ನಾವು ಸುತ್ತನೂ ಬೇಯಿಸ್ಕೊಂಡು ರೊಟ್ಟಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾನು ಒಂದು ಕೈಯಿಂದ ಮಾಡಿ ತೋರಿಸಿದೆ. ಇವಾಗ ಲತ್ತಣಿಕೆಯಿಂದ ರೊಟ್ಟಿ ಮಾಡ್ತಿರೋದನ್ನು ತೋರಿಸ್ತಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕೈಯಿಂದ ತಟ್ಕೊಂಡು ಅದಾದ ನಂತರ ನಾನು ಇಲ್ಲಿ ಲತ್ತಣಿಕೆ ಯೂಸ್ ಮಾಡ್ತಿದ್ದೀನಿ. ಇದು ಫೈಬರ್ ಲತ್ತಣಿಕೆ, ರೊಟ್ಟಿಗಂತಲೇ ಮಾಡಿರೋ ಲತ್ತಣಿಕೆ. ಇದಕ್ಕೆ ಯಾವುದೇ ಕವರು ಕಟ್ಟೋ ಅವಶ್ಯಕತೆಯೇ ಇರಲ್ಲ. ಈಸಿಯಾಗಿ ರೊಟ್ಟಿ ಮಾಡ್ಬೋದು. ಹಾಗೆ ಹಿಟ್ಟನ್ನು ಹತ್ತೋದಿಲ್ಲ ಇದಕ್ಕೆ ಲತ್ತಣಿಕೆಗೆ. ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತೆಳ್ಳಗೆ ಮಾಡ್ಕೋಬೋದು ಈ ಲತ್ತಣಿಕೆಯಿಂದ. ಇದೇ ಥರ ನಾನು ರೊಟ್ಟಿಯನ್ನು ಮಾಡಿಕೊಂಡು ಈ ಕಡೆ ಹಂಚು ಬಿಸಿ ಆದ ನಂತರ ರೊಟ್ಟಿನ ಹಾಕ್ತಿದ್ದೀನಿ. ಸೇಮ್ ಪ್ರೊಸೀಜರ್ ಇರುತ್ತೆ. ಇದು ಮತ್ತೆ ಒಂದು ಸೈಡ್ ನೀರು ಹಚ್ಚಿ 2 ಕಡೆ ಬೇಯಿಸ್ಕೊಂಡ ನಂತರ ರೊಟ್ಟಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ರೊಟ್ಟಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.